ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ, ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಈ ದಿವಸವು ಎಲ್ಲ ರೀತಿಯಲ್ಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 8ನೇ ಅಧ್ಯಾಯ 22ರಿಂದ 1 ಅರಸು 8ನೇ ಅಧ್ಯಾಯ 22ರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ತರುವಾಯ ಸೊಲೊಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತೊಂದ್ಸಲ ಇಲ್ಲಿ ನಾವು ಈಗ ಓದ್ಕೊಳ್ತೇವೆ. ಇದನ್ನು ಮೊನ್ನೆ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಸೊಲೊಮೋನನು ಪ್ರಾರ್ಥಿಸಿದಾಗ ಆಕಾಶದ ಕಡೆಗೆ ಕೈಗಳನ್ನು ಎತ್ತಿ ಪ್ರಾರ್ಥಿಸಿದನು ಅಂತ. ಹಾಗೆ ಇವತ್ತು ನಾವು ಕೂಡ ಪ್ರಾರ್ಥಿಸುವಾಗ ಏನು ಮಾಡಬೇಕು? ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಹಾಗೆ ಇದು ಪುರುಷರಿಗೆ ಮಾತ್ರ, ಸ್ತ್ರೀಯರಿಗೆ ಕೈಗಳನ್ನೆತ್ತಿ ಪ್ರಾರ್ಥಿಸುವಂಥದ್ದು ಇಲ್ಲ. ಅವರು ಯಾಚನಾಪೂರ್ವಕವಾಗಿ ಕೈಯನ್ನು ಎದೆಯ ಮುಂಭಾಗಕ್ಕೆ ಹಿಡಿದು 2 ಕೈಗಳನ್ನು ಜೋಡಿಸಿ, ಅಂದರೆ ಕೈ ಮುಗಿದುಕೊಂಡು ಪ್ರಾರ್ಥಿಸಬೇಕು. ಪುರುಷರು ಮಾತ್ರ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು ಅಂತೇಳಿ ಈಗ ನಾವು ಮೊನ್ನೆ ತಿಳ್ಕೊಂಡಿದ್ದೇವೆ, ಮತ್ತು ಇವತ್ತು ಕೂಡ ತಿಳ್ಕೊಳ್ತಾ ಇದ್ದೀವಿ. 1 ತಿಮೋತಿ 2ನೇ ಅಧ್ಯಾಯ 8ನೇ ವಚನದಲ್ಲಿ ಅಪೊಸ್ತಲನಾದ ಪೌಲರು ತಿಮೋತಿಯರಿಗೆ ಕೂಡ ಅದನ್ನೇ ಹೇಳಿದರು. ಗಂಡಸರು ಪುರುಷರು ಯಾವುದೇ ಕೋಲಾಹಲ ಇಲ್ಲದೆ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು ಎಂಬುದಾಗಿ. ಇದು ಪರಮಗೀತೆಯಲ್ಲಿ ಕೂಡ ಈ ವಿಷಯಗಳು ಇವೆ. ಇದು ಸ್ತ್ರೀಯರಿಗೆ ಕೈಯೆತ್ತು ಪ್ರಾರ್ಥಿಸಬಾರದು. ಅನೇಕರು ಈ ವಿಷಯಗಳನ್ನ ತಿಳಿಸ್ತಾ ಇಲ್ಲ. ಗೊತ್ತಿದ್ರು ಕೂಡ ಅದಕ್ಕೆ ಸೇವಕರುಗಳು ಬೇರೆ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಹೌದು, ನಾವು ಅದನ್ನ ಹೇಳಿದ್ರೆ ಅವರಿಗೆ ಬೇಜಾರಾಗ್ತದೆ. ನಾವು ಮಾತ್ರ ಯಾಕೆ ಕೈಗಳನ್ನೆತ್ತಿ ಪ್ರಾರ್ಥಿಸಬಾರ್ದು ಅಂತೇಳಿ ಸಭೆಗೆ ಬರೋದೇ ಇಲ್ಲ, ಅವರಿಗೆ ಬೇಸರ ಆಗ್ತದೆ. ಅದಕ್ಕೆ ನಾವು ಸುಮ್ಮನೆ ಇದ್ದೇವೆ ಅಂತೇಳಿ. ಅದು ಯಾವಾಗಲೂ ತಪ್ಪು. ದೇವರ ವಿಷಯವನ್ನ ಇದ್ದಿದ್ದನ್ನ ಇದ್ದಾಗಿ ಹೇಳಬೇಕು. ಯಾಕೆಂದ್ರೆ ಧರ್ಮೋಪದೇಶಕಾಂಡ 4:2-12-32 ಓದುವಾಗ ಈ ಗ್ರಂಥಗಳಲ್ಲಿ ಬರೆದಿರುವ ಒಂದು ಮಾತನ್ನು ತೆಗೆಯಬಾರದು, ಒಂದನ್ನು ಸೇರಿಸಬಾರದು ಅಂತ ಬರೆಯಲ್ಪಟ್ಟಿದೆ. ಪ್ರಕಟಣೆ 22:18-19 ಓದುವಾಗ ಅಲ್ಲಿ ಯೇಸುಸ್ವಾಮಿ ಯೋಹಾನನಿಗೂ ಕೂಡ ಅದನ್ನೇ ಹೇಳಿದ್ದು, ಇದನ್ನ ಕ್ರೈಸ್ತರಿಗೆ ಹೇಳಪ್ಪ, ಒಂದು ತೆಗೆಯಬಾರದು, ಒಂದು ಕೂಡಿಸಬಾರದು. ಹಾಗೆ ಮಾಡುವವರಿಗೆ, ಸುಳ್ಳು ಬೋಧನೆ ಮಾಡುವವರಿಗೆ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳು ಅಂಥವರ ಮೇಲೆ ಬರುವುದು ಎಂಬುದಾಗಿ ಯೇಸುಸ್ವಾಮಿ ಯೋಹಾನನಿಗೂ ಅದನ್ನೇ ತಿಳಿಸಿದ್ದಾರೆ, ಇಸ್ರಾಯೇಲರಿಗೆ ತಿಳಿಸು ಅಂತೇಳಿ. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವಾಗ ಸೊಲೊಮೋನನಿಗೂ ಕೂಡ ಅದನ್ನೇ ಹೇಳಿದ್ರು, ಇಸ್ರಾಯೇಲರಿಗೆ ಇದನ್ನೇ ಹೇಳು, ಅವರು ಹಾಗೆ ಮಾಡಿದ್ರೆ ಕೊನೆಗೆ ಬಹಳ ಶಿಕ್ಷೆಗೆ ಒಳಗಾಗ್ತದೆ. ಆಗ ಎಲ್ಲರೂ ಏನ್ ಮಾಡ್ತಾರೆ? ಅಯ್ಯೋ, ಹಾಗೆ ಹೇಳ್ದ, ಹೀಗೆ ಹೇಳ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ನೋಡಿ ಈಗ ಯಾವ ಶಿಕ್ಷೆಗೆ ಒಳಗಾದ ಅಂತೇಳಿ ಅವರು ಬಹಳ ಒಂದು ಇದು ಅವಮಾನಕ್ಕೆ ಗುರಿಯಾಗ್ತಾನೆ ಅಂತೇಳಿ ಜ್ಞಾನೋಕ್ತಿ 36ರಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ಹೀಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ಪುರುಷರು ಮಾತ್ರ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಇಲ್ಲಿ ಸೊಲೊಮೋನನು ಕೂಡ ಅದನ್ನೇ ಮಾಡಿದ. ನೋಡಿ, ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದನು. ಹಾಗೆ ನಾವು ಕೂಡ ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಒಂದು ವೇಳೆ ಆರೋಗ್ಯ ಸರಿ ಇಲ್ಲದಿದ್ದರೆ, ಕೈ ನೋವಾದರೂ ಏನು ಮಾಡೋಕ್ಕಾಗೋದಿಲ್ಲ, ಅದು ದೇವರಿಗೆ ಗೊತ್ತಿದೆ. ಆದರೆ ನಾವು ಸೋಮಾರಿಗಳು ಆಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರಾರ್ಥಿಸುವಾಗಲೂ ಕೂಡ 6 ರೀತಿಯಲ್ಲಿ ಪ್ರಾರ್ಥಿಸಬಹುದು ಅಂತೇಳಿ ಬಹಳ ಹಿಂದೆ ಕೂಡ ಈ ಒಂದು ವಿಷಯವನ್ನ ದೇವರ ನಾಮದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ದೇವರ ಆಶೀರ್ವಾದದಿಂದ ಯಾವ ರೀತಿ ಅಂದರೆ, ಆರೋಗ್ಯ ಸರಿ ಇದ್ದರೆ ಮೊಣಕಾಲು ಹಾಕಿಕೊಂಡು ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವುದು, ಅಥವಾ ನಿಂತುಕೊಂಡು ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವುದು, ಅಥವಾ ಕೂತುಕೊಂಡು ಕೈಗಳನ್ನೆತ್ತಿ ಮೇಲೆ ಪ್ರಾರ್ಥಿಸುವುದು, ಅಥವಾ ರೋಗಿಯಾಗಿದ್ದರೆ ಮಲ್ಕೊಂಡೇ ಪ್ರಾರ್ಥಿಸುವಂಥದ್ದು, ಅಥವಾ ಬೋರಲು ಬಿದ್ದು ಪ್ರಾರ್ಥಿಸುವಂಥದ್ದು, ಅಡ್ಡ ಬಿದ್ದು ಪ್ರಾರ್ಥಿಸುವಂಥದ್ದು. ಈ 6 ರೀತಿಯಲ್ಲಿ ದೇವರನ್ನ ಪ್ರಾರ್ಥಿಸಬಹುದು. ಆದರೆ ಆರೋಗ್ಯ ಸರಿ ಇದ್ರೆ ಮೊಣಕಾಲು ಹಾಕಿ 2 ಕೈಗಳನ್ನ ಮೇಲಕ್ಕೆ ಎತ್ತಿ ಪ್ರಾರ್ಥಿಸುವುದು ಇದು ನಿಯಮವಾಗಿದೆ. ಅದನ್ನೇ ಸೊಲೊಮೋನ ಮಾಡಿದ. ದೇವರ ನಾಮಕ್ಕೆ ಸ್ತೋತ್ರ. 23ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಸರ್ವ ಸೃಷ್ಟಿಕರ್ತನಾದ ದೇವರಲ್ಲದೆ ಬೇರೆ ಯಾರೂ ದೇವರುಗಳೇ ಇಲ್ಲ. ಇವತ್ತು ಬೈಬಲಲ್ಲಿ ಮತ್ತು ವೇದಗಳಲ್ಲಿ, ಪುರಾಣಗಳಲ್ಲಿ, ಭಗವದ್ಗೀತೆಯಲ್ಲಿ ಇದೆಲ್ಲ ಮಹಾಭಾರತದಿಂದಲೇ ಬಂತು, ವೇದಗಳಿಂದಲೇ ಬಂತು, ಕುರಾನಲ್ಲಿ ಎಲ್ಲ ನೋಡುವಾಗ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರುಗಳಿವೆ, ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳಿವೆ, ಹಾಗೆ ನಾನಾ ಥರದ ಹೆಸರುಗಳು ಕೂಡ ಇವೆ. ಹಾಗೆ ಸೃಷ್ಟಿಕರ್ತನಾದ ದೇವರನ್ನು ಅರಿತುಕೊಂಡು ಆ ದೇವರನ್ನೇ ಪೂರ್ಣ ಮನಸ್ಸಿನಿಂದ ನಾವು ಏನು ಮಾಡಬೇಕು, ನಡ್ಕೊಳ್ಬೇಕು, ದೇವರ ಮಾತನ್ನು ಕೈಗೊಂಡು. ಆಗ ಅಂಥವರೊಂದಿಗೆ ದೇವರ ಒಂದು ಒಡಂಬಡಿಕೆ ಕೃಪೆಯನ್ನು ದೇವರು ಇಡುತ್ತಾರೆ. ಅಂದರೆ ನೀವು ಈ ರೀತಿ ನಡ್ಕೊಳ್ಳಿ, ಈ ರೀತಿ ನಡ್ಕೊಳ್ಳಿ ಅಂತೇಳಿ ಅಂಥವರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅಂಥವರನ್ನು ಮಾತ್ರ ದೇವರು ನಡೆಸುತ್ತಾರೆ. ಪೂರ್ಣ ಮನಸ್ಸಿನಿಂದ ಯಾರು ಕೈಗೊಂಡು ನಡ್ತಾರೋ ಸೃಷ್ಟಿಕರ್ತನಾದ ದೇವರೊಬ್ಬನೇ ಅಂತೇಳಿ ಇವತ್ತು ಅನೇಕರು ಸೃಷ್ಟಿಕರ್ತ ದೇವರು ಅಂತ ಹೇಳಿಕೊಂಡು ಇವತ್ತು ಏನು ಮಾಡ್ತಾರೆ, ಮರಿಯಮ್ಮ ಅಂತೇಳಿ ಬೊಂಬೆಗಳನ್ನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಆ ಸಂತರು, ಈ ಸಂತರು, ಆ ಗುರು, ಈ ಗುರು ಅಂತೇಳಿ ಇವತ್ತು ಇದು ಪಿಕ್ಚರಲ್ಲಿ ಕುಣಿಯೋರನ್ನು ಕೂಡ ಬೊಂಬೆ ಮಾಡಿಕೊಂಡು ದೇವರು ಅಂತೇಳಿ ಆರಾಧಿಸ್ತಾರೆ. ಮನುಷ್ಯರನ್ನು ಆ ದೇವಮಾನವ, ಈ ದೇವಮಾನವ, ಆ ಗುರು, ಈ ಗುರು ಅಂತೇಳಿ ಪೂಜೆ ಮಾಡ್ತಾರೆ. ಇವತ್ತು ಇನ್ನೂ ಕಡೆಗೆ ಸರ್ವೇಶ್ವರ, ಪರಮೇಶ್ವರ, ಶಿವ ಅಂಥವ್ರು ಇಂಥವ್ರು ಅಂತ ಹೇಳ್ಕೊಂಡು, ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ಕೊಂಡು ಇವತ್ತು ನಾನಾ ಥರದ ಎಲ್ಲ ಬೆಳ್ಳಿ, ಕಬ್ಬಿಣ, ಬಂಗಾರ, ಮಣ್ಣು, ಇಟ್ಟಿಗೆ, ಸ್ಟೀಲಿನಿಂದ ದೇವರುಗಳನ್ನ ಮಾಡಿಕೊಂಡು ಆರಾಧಿಸುತ್ತಾರೆ. ಇದೆಲ್ಲ ದೊಡ್ಡ ತಪ್ಪು. ಅಂಥವ್ರು ಎಷ್ಟೇ ಭಯ ಭಕ್ತಿಯಿಂದ ನಡ್ಕೊಂಡ್ರೂ ಕೂಡ ಅಲ್ಲಿ ದೇವರ ಕೃಪೆ ಇರುವುದೇ ಇಲ್ಲ. ಸತ್ಯವನ್ನು ಅರಿತುಕೊಂಡು ಪೂರ್ಣ ಮನಸ್ಸಿನಿಂದ ಯಾರು ದೇವರನ್ನ ಕೊಂಡಾಡ್ತಾರೋ, ಯಾರು ನಡ್ಕೊಳ್ತಾರೋ ಅಂಥವರೊಂದಿಗೆ ಒಡಂಬಡಿಕೆಯನ್ನು ದೇವರು ಮಾಡ್ಕೊಳ್ತಾರೆ. ಇದುವೇ ಯೆರೆಮೀಯ 31, 31, 34, ಇಬ್ರಿಯ 8, 8-12, ಇಬ್ರಿಯ 10, 16ನೇ ವಾಕ್ಯ ಅದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 24ನೇ ವಚನ, ನಿನ್ನ ಸೇವಕನೂ ನನ್ನ ತಂದೆಯೂ ಆದ ದಾವೀದನಿಗೆ ಕೊಟ್ಟ ಮಾತನ್ನು ಕೈಗೊಂಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸೇವಕನು ನನ್ನ ತಂದೆಯು ದಾವೀದನಿಗೆ ಕೊಟ್ಟ ಮಾತನ್ನು ನೀನೇನು ಮಾಡಿ ಕೈಗೊಂಡಿ. ದಾವೀದನನ್ನು ಯಾವ ರೀತಿ ನೀನು ಆಶೀರ್ವಾದ ಮಾಡಿದ್ಯೋ ಅದೇ ನನ್ನ ವಿಷಯದಲ್ಲಿ ಕೂಡ ನೀನು ಆಶೀರ್ವಾದ ಮಾಡಿದ್ದಿ ಅಂತ. ಹಾಗೆ ಇವತ್ತು ಒಂದೊಂದು ತಂದೆಗಳನ್ನು ಆರಿಸಿಕೊಂಡ್ರೆ ಅದರಲ್ಲಿ ಒಂದೊಂದು ಮಕ್ಕಳನ್ನು ಕೂಡ ದೇವರು ಆರಿಸಿಕೊಳ್ಳುತ್ತಾರೆ. ನಿನ್ನ ಬಾಯಿ ನುಡಿದಿದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು. ಏನು ಹೇಳಿದ್ರು, ದೇವರಿಗೆ ಸೊಲೊಮೋನ ಹೇಳ್ತಾನೆ, ನಿನ್ನ ಬಾಯಿಯಲ್ಲಿ ನುಡಿದಿದ್ದಂದ್ರೆ ನಿನ್ನ ಮಗ ದೇವಾಲಯ ಕಟ್ಟಬೇಕು, ನಿನ್ನ ಮಗನ ಅರಸನಾಗ್ತಾನೆ ಅಂತ ಹೇಳಿದ್ದನ್ನಲ್ಲಿ ಏನಾಯಿತು, ನೀನು ನೆರವೇರಿಸಿದ್ದೀಯ. ಹಾಗೆ ಒಂದೊಂದು ತಂದೆಯಂದರನ್ನು ಆರಿಸಿಕೊಂಡು ಒಂದೊಂದು ಮಕ್ಕಳನ್ನು ಕೂಡ ದೇವರಲ್ಲಿ ಆರಿಸಿಕೊಳ್ಳುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 25ನೇ ವಚನ, ಇಸ್ರಾಯೇಲ್ ದೇವರಾದ ಯೆಹೋವನೇ, ನೀನು ನನ್ನ ತಂದೆಯಾದ ದಾವೀದನಿಗೆ ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಮಾರ್ಗದಲ್ಲಿ ನಡೆದುಕೊಳ್ಳುವುದಾದರೆ ಅವರು ತಪ್ಪದೆ ಇಸ್ರೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನೆಂಬುದಾಗಿ ವಾಗ್ದಾನ ಮಾಡಿದ್ದೀಯಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ ಆ ರಸ. ಆದರೆ ದಾವೀದನ ಮಗ ಸೊಲೊಮೋನ ದೇವರಿಗೆ ಹೇಳ್ತಾನೆ, ನೀನು ನನ್ನ ತಂದೆಗೆ ಹೇಳಿದ್ದು ನನ್ನ ಮಾತಿನಿಂದ ಇಸ್ರೇಲರು ಜಾಗರೂಕತೆಯಾಗುವಂತೆ ಅವರು ನಡೆದ್ರೆ ಖಂಡಿತವಾಗಿ ಅವರ ಸ್ಥಾನವನ್ನು ಕೂಡ ಅವರು ಏನು ಮಾಡ್ತೇನೆ, ನಾನು ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡ್ತೇನೆಲ್ಲ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಲ್ಲ, ಅದನ್ನು ನೀನು ನೆರವೇರಿಸು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೆಲವೊಂದು ಅಂಥವರಿಗೆ ದೇವರು ಏನು ಮಾಡ್ತಾರೆ, ಒಂದೊಂದು ತಂದೆ ಮಕ್ಕಳಿಗೆ ಒಂದೊಂದು ಕುಟುಂಬವನ್ನೇ ಆರಿಸಿಕೊಳ್ತಾರೆ. ಅಂದರೆ ನಾನು ನಿನ್ನ ಸಂತಾನವನ್ನೇ ಆಶೀರ್ವದಿಸ್ತೇನೆ ಅಂತೇಳಿ. ಹಾಗೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತಂದರೆ ಪರಲೋಕದ ಭಾಗ್ಯ. ಹಾಗೆ ದೇವರು ಏನು ಮಾಡ್ತಾರೆ, ಮೊದಲು ಯಾರನ್ನು ಆರಿಸಿಕೊಳ್ಳಬೇಕೋ ಅಲ್ಲಿಂದ ಅವರ ಮಕ್ಕಳನ್ನು ಆರಿಸಿಕೊಳ್ಬೇಕು, ಅವರನ್ನು ಆರಿಸಿಕೊಂಡು ಆ ಒಂದು ಇವರು ಪರಲೋಕಕ್ಕೆ ಬರಬೇಕು, ನರಕಕ್ಕೆ ಹೋಗಬಾರ್ದು, ನ್ಯಾಯ ತೀರ್ಪಿನ ದಿವಸ ಅಂತೇಳಿ ಮೊದಲೇ ಒಂದು ವಾಗ್ದಾನವನ್ನು ಮಾಡುವವರಾಗಿದ್ದಾರೆ, ಮಾಡಿದ್ದಾರೆ, ಈಗ ದೇವರು ಮಾಡ್ತಲೇ ಇದ್ದಾರೆ. ಇದನ್ನು ನಮ್ಮ ತಂದೆಗಳು ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ವಲ್ಪ ದಿವಸ ನಡೀತಾರೆ, ಆಮೇಲೆ ಇಲ್ಲ ದೇವರು ಶೋಧನೆಗೆ ಒಳಪಡಿಸ್ತಾರೆ. ಶೋಧನೆಯಲ್ಲಿ ಅನೇಕರು ಬಿದ್ದು ಹೋಗ್ತಾರೆ. ಇದರಿಂದ ಬಹಳ ಎಚ್ಚರವಿರಬೇಕು. ಆದರೆ ದೇವರು ನಿಜವಾಗ್ಲೂ ಯಾರ ಮೇಲೆ ಕೃಪೆಟ್ಟಿದ್ದಾರೋ ಅವರನ್ನ ದೇವರೇ ನಡೆಸುವವರಾಗಿದ್ದಾರೆ. ಆದರೆ ದೇವರೊಂದು ವಾಗ್ದಾನ, ದೇವರು ಯಾರನ್ನ ಕರೆದಿದ್ದಾರೋ ಅವರು ಪರಲೋಕಕ್ಕೆ ಬರಲೇಬೇಕು ಅಂತ ಒಂದು ವಾಗ್ದಾನ ಇದು. ದೇವರ ನಾಮಕ್ಕೆ ಸ್ತೋತ್ರ. ಅದುವೇ ನೋಡಿ, ಈ ಇಸ್ರೇಲರನ್ನ ಐಗುಪ್ತ ದೇಶದಿಂದ 6,20,20 ವರ್ಷದ ಮೇಲ್ಪಟ್ಟ ಗಂಡಸರನ್ನ ದೇವರು ಬಿಡುಗಡೆ ಮಾಡಿಕೊಂಡು ಬಂದಾಗ
ಕೊನೆಗೆ ಅಲ್ಲಿ ಕಾನಾನ್ ದೇಶಕ್ಕೆ ಸೇರಿದ್ದು ಎಷ್ಟು? ಯೆಹೋಶುವ ಮತ್ತು ಕಾಲೇಬ 6 ಲಕ್ಷದಲ್ಲಿ 5,99,998 ಜನ ಔಟ್ ಆದರೂ ದೇವರ ಆಶೀರ್ವಾದವನ್ನು ಕಳೆದುಕೊಂಡರು. ಆದರೆ ಮೋಶೆಯ ಮೂಲಕ ತಿಳಿಸಿದ್ರು. ಇದುವೇ ಕೂಡ ಇವತ್ತು ದೇವರು ಕೆಲವರನ್ನು ಆರಿಸಿಕೊಳ್ತಾರೆ, ಎಲ್ಲ ಕಷ್ಟ ಸಂಕಟ ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ. ಇಸ್ರಾಯೇಲರಲ್ಲಿ ಮಾಡಿದ ಹಾಗೆ ಅನೇಕ ದೇವರ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಯಾರ ಮುಖಾಂತರ ತಿಳಿಸ್ಬೇಕೋ 40 ವರ್ಷ ಮೋಶೆಯ ಮುಖಾಂತರ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಅವರ ಹಿರಿಯರು ನೋಡಿದ್ರು, ಎಲ್ಲರೂ ನೋಡಿದ್ರು. ಆದರೆ ಬರೀ 2 ಮಾತ್ರ ಸೇರಿದ್ರು. ಕಾನಾನ್ ದೇಶ ಅಂದರೆ ಶಾಂತಿ ಸಮಾಧಾನದ ದೇಶವಾಗಿದೆ, ದೇವರ ಆಶೀರ್ವಾದದ ಊರು. ಹಾಗೆ ಇವತ್ತು ನಮ್ಮನ್ನು ಕೂಡ ಆರಿಸಿಕೊಳ್ತಾರೆ. ಹೋದಾಗೆ ದಿವಸ ಕಳೆದಾಗೆ ಇಸ್ರಾಯೇಲರು ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ ವಿಗ್ರಹಾರಾಧನೆಗೆ ಹೋದರು, ಅವರ ಹಿಂದಿನ ಜೀವಿತಕ್ಕೆ ಹೋದ್ರು. ಹಾಗೆ ಅನೇಕರು ಹೋಗ್ತಾ ಇದ್ದಾರೆ. ಆಗ ಅಂಥವ್ರನ್ನ ತಳ್ಳಿ ಬಿಡ್ತಾರೆ. ಯೆಹೋಶುವ ಕಾಲೇಬ ಸೇರಿದ ಹಾಗೆ ಯಾರನ್ನ ಬೇಕೋ ಅವರನ್ನು ಮಾತ್ರ ನಡೆಸುವವರಾಗಿದ್ದಾರೆ. ಆದರೆ ಎಲ್ಲ ಇಸ್ರಾಯೇಲರ ಮೇಲೆ ಒಂದು ಪ್ರೀತಿ ಇತ್ತು, ಅವರು ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದರಲ್ಲಿ ದೇವರು ಆದುಕೊಂಡಿದ್ದ 2 ಮಾತ್ರ. ಅದುವೇ ಇವತ್ತು ಕೂಡ ನಡೀತಾ ಇದೆ. ಹಾಗೆ 20 ವರ್ಷದಿಂದ ಕೆಳಪಟ್ಟವರಲ್ಲಿ ಮತ್ತೆ ನೋಡುವಾಗ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ನೋಡುವಾಗ 1,44,000 ಇಸ್ರಾಯೇಲರಿಗೆ ಮಾತ್ರ ಅಲ್ಲಿ ದೇವರು ಮುದ್ರೆಯನ್ನು ಒತ್ತಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1,44,000 ಅಂದರೆ 20 ವರ್ಷ ಕೆಳಪಟ್ಟವರಲ್ಲಿ. ಹಾಗೆ ಇವತ್ತು ತಂದೆಯಂದಿರು ಹಿರಿಯರು ಏನಾದರೂ ತಪ್ಪು ಮಾಡಿದ್ರು, ಕೆಲವೊಂದು ಅವರ ಸಣ್ಣ ಮಕ್ಕಳನ್ನು ದೇವರು ಆರಿಸಿಕೊಳ್ಳುವವರಾಗಿದ್ದಾರೆ, ಅವರನ್ನು ಪರಲೋಕದ ಕಡೆಗೆ ನಡೆಸುವವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಸ್ರಾಯೇಲರಲ್ಲಿ ಮತ್ತು ಕ್ರೈಸ್ತರಲ್ಲಿ ಏನಾಗಿದೆ? 1,44,000 ಜನರು ಪರಲೋಕಕ್ಕೆ ಮುದ್ರೆಯನ್ನ ಒತ್ತಿಸಿಕೊಂಡಿದ್ದಾರೆ. ದೇವರು ಅವರನ್ನು ಇವತ್ತು ದೂತರನ್ನಾಗಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಯುಮಂಡಲದಲ್ಲಿ ಇಟ್ಟುಕೊಂಡು ಅಂದರೆ ಪರದೇಶದಲ್ಲಿ ಇಟ್ಟುಕೊಂಡು ಅವರನ್ನ ದೂತರನ್ನಾಗಿ ಮಾಡಿದ್ದಾರೆ. ಆದರೆ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಅನ್ಯರಲ್ಲಿ ಕೆಲವರನ್ನ ಕೂಡಿಸುವೆನು ಅಂತ ಬರೆಯಲ್ಪಟ್ಟಿದೆ. ಈ ಅನ್ಯರು ಯಾರಪ್ಪ ಅಂದರೆ ಇತರರು. ಅದರಲ್ಲಿ ಅದುವೇ ಇವತ್ತು ದೇವರು ನಡೆಸ್ತಾ ಇರೋದು. ಯಾರು ಪರಲೋಕಕ್ಕೆ 10 ದಶಾಜ್ಞೆಗಳಿಗೆ ಸಂಪೂರ್ಣವಾಗಿ ಯಾರು ವಿಧೇಯರಾಗಿ ಜೀವಿಸ್ತಾರೋ, ದೇವರ ಎಲ್ಲ ವಾಕ್ಯಗಳಿಗೆ, ಈ ಲೋಕಗಳಿಗೆ ಆಸೆ ಪಾಸೆ ಪಡದೆ ಇದ್ದಾಗೆ ಖಂಡಿತ ಬೆಂಕಿ ಚೂರಾಗಿ ಯಾರು ಮಾತಾಡಿಕೊಂಡು ಗದರಿಸ್ತಾ ಎಚ್ಚರಿಸ್ತಾ ಹೋಗ್ತಾರೋ ಅಂಥವ್ರನ್ನ ನಾವು ಗಮನಿಸಬೇಕಾಗಿದೆ. ದೇವರು ಪರಲೋಕದ ಕಡೆಗೆ ಪ್ರವಾದಿಗಳಾಗಿ ಸಾಕ್ಷಿಗಳಾಗಿ ಇಂಥವನನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರಲ್ಲ ಅಂತ ಅದರಲ್ಲಿ ನಾವು ಕಂಡುಹಿಡಿಯಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅಂಥವರಿಗೆ ಸೊಲೊಮೋನ ಹೇಳ್ತಾನೆ, ವಾಗ್ದಾನ ಮಾಡಿದ್ಯಲ್ಲ ಅಂತ. ಈ ರೀತಿ ತಂದೆ ಮಕ್ಕಳು ಯಾರಿದ್ದಾರೋ ಅಥವಾ ಒಬ್ಬೊಬ್ಬರು ಯಾರಿದ್ದಾರೋ ಅವರಲ್ಲಿ ದೇವರು ಅವರನ್ನು ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ ಅಂತ ನಾವು ಎಲ್ಲರನ್ನೂ ಅಲ್ಲ ಅಂತ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 26 ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನುಡಿದುದೆಲ್ಲವೂ ಸಾರ್ಥಕವಾಗಲಿ. ಮತ್ತೆ ನುಡಿಯಲ್ಲಿ ಸೊಲೊಮೋನ ಹೇಳ್ತಾನೆ, ದೇವರೇ, ನನ್ನ ತಂದೆ ದಾವೀದನಿಗೂ ನನಗೂ ನೀನು ಏನೇನು ನುಡಿದಿದೆಯೋ, ನಮ್ಮ ಕೈ ನನಗೇನು ಕೆಲಸ ಆಗಬೇಕೋ, ಏನು ಮಾಡಿಸಿಕೊಳ್ಳಬೇಕೋ ನೀನು ಮಾಡಿಸಿಕೋ, ಅದು ನಮಗೆ ಸಾರ್ಥಕವಾಗಲಿ ಅಂತ. ಹಾಗೆ ನಾವು ಕೂಡ ಏನು ಪ್ರಾರ್ಥಿಸಬೇಕು? ದೇವರೇ, ನನ್ನನ್ನು ನೀನು ಆರಿಸಿಕೊಂಡಿದ್ಯಾ. ಬಹಳ ಕಷ್ಟ ಸಂಕಟ ದುಃಖ ಪಾಪಗಳಿಂದ ನನ್ನ ಮೂಲಕವೋ ನನ್ನ ಹಿರಿಯರ ಮೂಲಕವೋ ಬಂದು ಹೋದ ಅಪರಾಧಗಳಿಂದ ನೀನು ಅದನ್ನು ಕ್ಷಮಿಸಿ ನನ್ನನ್ನು ಆರಿಸಿಕೊಂಡಿದ್ಯಲ್ಲಪ್ಪ. ನನ್ನ ಮೂಲಕ ನೀನು ಏನು ಕೆಲಸ ಮಾಡಿಸ್ಬೇಕು ಅದನ್ನು ಮಾಡಿಸಿಕೊ. ನಿನ್ನ ಸಾಕ್ಷಿಯಾಗಿ ಜೀವಿಸಿ ಪರಿಶುದ್ಧನಾಗಿ ಭೂಲೋಕದ ಮರಣ ಹೊಂದಿ ಪರಲೋಕಕ್ಕೆ ಬರುವಂಥ ಭಾಗ್ಯವನ್ನು ಅನುಗ್ರಹಿಸಪ್ಪ ಅಂತೇಳಿ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 27ನೇ ವಚನ, ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಅಂತ ಸೊಲೊಮೋನ ಹೇಳ್ತಾನೆ. ನೋಡು, ಖಂಡಿತವಾಗಿ ನೀನು ಭೂಲೋಕದಲ್ಲಿ ವಾಸ ಮಾಡ್ತೀಯೋ? ಇಲ್ಲ. ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಮಂದಿರವು ಹೇಗೆ ಸಾಕಾದೀತು ಅಂತ ಮತ್ತೆ ದೇವರಲ್ಲಿ ಮಾತನಾಡ್ತಾನೆ. ಯಾರು? ಸೊಲೊಮೋನ.
ಹಾಗೆ ಇದು ಯೆಶಾಯನ ಗ್ರಂಥದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವವನಲ್ಲ, ಸರ್ವವು ನನ್ನನ್ನೇ ಸೃಷ್ಟಿ ಮಾಡಿತು, ಆಗ ನನಗೆ ಎಂಥ ಮನೆಯನ್ನು ನೀವು ಕಟ್ಟಿಕೊಡುವಿರಿ ಅಂತ ಸ್ವತಃ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು ಈ ಮಾತನ್ನ ದೇವರು ಹೀಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿ ಸೊಲೊಮೋನನು ಕೂಡ ಅದನ್ನೇ ಪ್ರಾರ್ಥಿಸ್ತಾ ಇದ್ದಾನೆ. 27ನೇ ವಚನ 1:8-27 ಹೇಗೆ ಸಾಕಾದೀತು ಅಂತ. ಇಡೀ ಭೂಲೋಕದಲ್ಲಿ ವ್ಯಾಪಿಸಿದ್ದಾರೆ, ಪರಲೋಕದ ಪಾತಾಳದವರೆಗೂ ವ್ಯಾಪಿಸಿದ್ದಾರೆ, ಆಕಾಶ ಮಂಡಲವು ಎಷ್ಟಿದೆ ಅಲ್ಲಿ ವ್ಯಾಪಿಸಿದ್ದಾರೆ. ಹಾಗಿರುವಾಗ ಇನ್ನು ನಾವು ದೇವರಿಗೆ ಮನೆ ಕೊಡ್ಲಿಕ್ಕೆ ಸಾಧ್ಯವೋ? ಇನ್ನು ದೇವರಿಗೆ ಮನೆ ಕಟ್ಟಬೇಕಂದ್ರೆ ಈ ಭೂಲೋಕದಿಂದಲೂ ದೊಡ್ಡದು, ಪಾತಾಳದಿಂದ ಪರಲೋಕದಲ್ಲಿರುವ ಅಷ್ಟು ಅದಕ್ಕಿಂತಲೂ ದೊಡ್ಡ ಎತ್ತರವಾದ ಮನೆಯನ್ನು ಕಟ್ಟಿಕೊಡ್ಬೇಕಾಗ್ತದೆ ದೇವರಿಗೆ. ಇದು ಸಾಧ್ಯವೋ? ಸಾಧ್ಯವೇ ಇಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರೆ, ಚರ್ಚು ಅಂತೇಳಿ ಎಲ್ಲಿಂದಲೋ ಏನೇನೋ ಹೇಳಿಕೊಂಡು ಎಷ್ಟೋ ಹಣ ಲಕ್ಷ ಕೋಟಿ ಕಟ್ಟಿಕೊಂಡು ಚರ್ಚ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಆದ್ರೆ ಖಂಡಿತವಾಗಿ ಯಾವಾಗಲೂ ಸುಳ್ಳು. ಇದು ಕೂಡ ನಾವು ಹಿಂದೆ ಬಹಳ ಹೇಳಿದ್ದೇವೆ. ಅವರಿಗೆ ವಾಸಕ್ಕಾಗಿಂದು ಮನೆ ಮಾಡಿಕೊಂಡು ಬೇಕಾದ ಸೌಕರ್ಯವನ್ನ ಮಾಡಿಕೊಂಡು ಅದರಲ್ಲಿ ಒಂದು ಹಾಲ್ ಮಾಡಿಕೊಂಡು ಚರ್ಚೆಯನ್ನಾಗಿ ಮಾಡ್ತಾರೆ. ಅವರಿಗೆ ಬೇಕಾಗಿರೋದು ಮನೆ, ಹೆಸರದ್ದು ಅಥವಾ ದೇವರದ್ದು ಮನೆ ಕಟ್ಟಲಿಕ್ಕೆ ಹಣ ಸಂಪಾದನೆಗಾಗಿ. ಆದ್ರಿಂದಾಗ ನಮಗೆ ಪ್ರಾರ್ಥನೆ ಮಾಡೋಕ್ಕೊಂದು ಸ್ಥಳ ಬೇಡ, ಸ್ಥಳ ಖಂಡಿತವಾಗಿಯೂ ಬೇಕು. ಆದರೆ ಸಿಂಪಲ್ ಆಗಿ ಸಾಧಾರಣವಾಗಿ ಬಿಸಿಲು ಒಳಗೆ ಬಾರದ ಹಾಗೆ, ಮಳೆಯಲ್ಲಿ ನೆನೆಯದ ಹಾಗೆ ಅಲ್ಲಿ ಬಂದವರಿಗೆಲ್ಲರಿಗೂ ಕೂತುಕೊಂಡು ಒಂದು ಪ್ರಾರ್ಥನೆ ಮಾಡಲಿಕ್ಕೆ, ದೇವರನ್ನ ಆರಾಧಿಸಲಿಕ್ಕೆ ತಕ್ಕಾದ ಒಂದು ಸ್ಥಳವು ಸಾಕು. ಆದರೆ ಇವತ್ತು ದೊಡ್ಡ ಆಡಂಬರ ಮಾಡುವುದು ಇವರಿಗೆ ಮನೆಗಾಗಿ, ಹೆಸರು ಮಾತ್ರ ದೇವರದ್ದು. ಯಾಕಂದ್ರೆ ಹಣ ಬರಬೇಕಲ್ಲ ಹೊರಗಡೆಯಿಂದ. ಇದನ್ನು ಆಗಾಗ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ, ಈಗಲೂ ಮತ್ತೆ ವಚನದ ಪ್ರಕಾರ ತಿಳಿಸುವನು ಆಗಿದ್ದೇನೆ. ಹಾಗಾದ್ರೆ ಈಗ ದೇವಾಲಯ ಯಾವುದು? ಜೆರುಸಲೇಮಿನಲ್ಲಿ ನೋಡಿ 46 ವರ್ಷ ಕಟ್ಟಿದಂಥ ದೇವಾಲಯ. ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಜೋರಾಗಿ ಅರಚಿಕೊಂಡು ಪ್ರಾಣ ಬಿಟ್ಟಾಗ ಆ ದೇವಾಲಯದ ಗೋಡೆ 2 ಭಾಗವಾಗಿ ಹೋಯಿತು. ಮತ್ತಾಯ 27ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟವಾಗಿ ಓದಬಹುದು ಅಂತ. 46 ವರ್ಷ ಕಟ್ಟಿದ ದೇವಾಲಯವೇ ಬಿದ್ದು ಹೋಯಿತು. ಹಾಗೆ ಇವತ್ತು ಕೂಡ ಮನುಷ್ಯ ಕಟ್ಟಿದ ದೇವಾಲಯ ನೋಡಿ, ಒಂದೊಂದು ಕಡೆಗೆ ಸುನಾಮಿ, ಚಂಡಮಾರುತ, ಬೆಟ್ಟ ಜರಿಯುತ್ತದೆ, ದೊಡ್ಡ ಗಾಳಿಗೆಲ್ಲ ಬಡ್ಕೊಂಡು ಹೋಗ್ತವೆ. ಯಾವುದೇ ದೇವಸ್ಥಾನಗಳು, ಮಂದಿರಗಳು, ಮಸೀದಿಗಳು ಯಾವುದಾದ್ರೂ ನಿಲ್ತವ? ಇಲ್ಲ. ದೇವರಿಗೆ ದೇವಾಲಯ ಬೇಡ. ಕಾರಣ ಇವರ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿ ವಂಚನೆ, ದಗ, ಮೋಸ ಮಾಡ್ತಾ ಇರುವಂಥದ್ದು. ಹೊರಗಡೆಯಿಂದ, ಹೊರ ದೇಶದಿಂದ ದುಡ್ಡು ತರಿಸಿ ಅದರಲ್ಲಿ ಸ್ವಲ್ಪ ಖರ್ಚು ಮಾಡಿ ಇವರಿಗೆ ಆಡಂಬರ ಜೀವನವನ್ನು ನಡೆಸುವಂಥದ್ದು. ಇದರಲ್ಲಿ ಬಹಳಷ್ಟು ವಿಷಯಗಳಿವೆ. ದೇವರ ಮಕ್ಕಳನ್ನು ದೇವರ ಹೆಸರು ಹೇಳಿಕೊಂಡು ಅನಾಥ ಮಕ್ಕಳು, ಅನಾಥ ವೃದ್ಧಾಶ್ರಮ ಅಂತ ಹೇಳಿಕೊಂಡು ಅದರಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನ ಮಾಡಿ ಲಕ್ಸುರಿ ಜೀವನ ನಡೆಸುವವರಿದ್ದಾರೆ. ಆದರೆ ಪ್ರತಿ ಒಂದಕ್ಕೊಂದು ದೇವರ ತೀರ್ಪು ಇದೆ. ದೇವರು ಕಣ್ಣು ಮುಚ್ಚಿ ಕೂತಿಲ್ಲ. ಅದುವೇ ಇವತ್ತು ಭೂಮಿ ನಿನಗೆ ಹಾಸಿಗೆ, ಆಕಾಶವೇ ನಿನಗೆ ಹೊದಿಕೆ ಅಂತ ಒಂದಲ್ಲ ಒಂದು ಸಮಯದಲ್ಲಿ ಸಂಪೂರ್ಣ ನಾಶವಾಗ್ತಾ ಇರೋದು ಇದುವೇ ಆಗಿದೆ. ಅದುವೇ ದೇವರ ಕೋಪ ಪರಲೋಕದಿಂದ ಭೂಮಿಗೆ ಇಳಿದು ಬರುವುದು ಅಂತೇಳಿ ಬೈಬಲಲ್ಲಿ ಬಹಳ ಕಡೆಗೆ ಸ್ಪಷ್ಟವಾದ ಸಂದೇಶ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ 1 ಕೊರಿಂಥ 3:16 ಓದುವಾಗ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದ್ರೆ ನೀನೇ ನಾಶ ಮಾಡ್ತೀಯ ಅಂತ. ಈಗ ಏನಾಗಬೇಕು, ನಾವು ದೇವಾಲಯವನ್ನು ಅದಕ್ಕೆ ಏನು ಮಾಡ್ತಾರೆ, ವರ್ಷಕ್ಕೊಂದ್ಸಲ ಪೈಂಟ್ ಹೊಡೆಯೋದು, ಅದಕ್ಕೆ ಬಣ್ಣ ಹೊಡೆಯೋದು, ಅದಕ್ಕೆ ವಿಶ್ವಾಸಿಗಳ ಕೈಯಿಂದ ದುಡ್ಡು ತಗೊಳ್ಳೋದು. ಕ್ರಿಸ್ಮಸ್ ಬಂತು ಅಂತ ಹೇಳಿದ್ರೆ ನಾನಾ ಥರದ್ದು, ಕೆಲವರು ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ನಾನಾ ಥರದ್ದು. ಇದನ್ನು ದೇವರು ಎಲ್ಲಿ ಹೇಳಲಿಲ್ಲ. ಆ ಒಂದು ಕಬ್ಬಿನ ಉಳಿ ಮುಂತಾದವುಗಳಿಂದ ನನಗೆ ಯಜ್ಞವೇದಿಯನ್ನು ಕಟ್ಟಬೇಡಿ ಅಂತ ವಿಮೋಚನಾ ಕಾಂಡದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದರ ಬದಲು ಮತ್ತಾಯ 25:35-40 ಓದುವಾಗ, ನೀನು ಇಂತಿಂಥವರಿಗೆ ಮಾಡಿದ್ರೆ ನನಗೆ ಮಾಡಿದ ಹಾಗೆ ಆಯಿತು ಎಂಬುದಾಗಿ ನಾವಲ್ಲಿ ಅದನ್ನು ಸ್ಪಷ್ಟವಾಗಿ ಓದುತ್ತೇವೆ. ಅದು ಇವತ್ತು ಮಾಡಬೇಕಾಗಿದ್ದು ಏನೋ ಮಾಡ್ತಾ ಇರೋದು ಏನೋ ಆಗಿದೆ. ಹಾಗೆ ದೇವನಾದ ನಮ್ಮ ಹೃದಯವನ್ನು ಯಾವಾಗಲೂ ನಾವು ಶುದ್ಧಗೊಳಿಸಬೇಕು, ಮನಸ್ಸನ್ನ ನಾವು ಶುದ್ಧಗೊಳಿಸಿಕೊಂಡು ಮುಂದೆ ಸಾಗಬೇಕಾಗಿದೆ. ಅದುವೇ ದೇವರ ಕಾರ್ಯ. ಹಾಗೆ ಇವತ್ತು ನಾನು ಎಂಥ ಮನೆಯನ್ನು ನಿಮಗೆ ಕಟ್ಟಿಕೊಡಬೇಕು ಅಲ್ಲ,
ನಿನ್ನ ದೇಹವೇ ದೇವಾಲಯ. ಇದನ್ನು ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡಬೇಕು. ನಮ್ಮ ನಡೆ, ನುಡಿ, ಕ್ರಿಯೆ, ಪಾದದಿಂದ ನಡು ನೆತ್ತಿಯವರೆಗೆ, ಕೂದಲಿನ ತುದಿಯವರೆಗೆ ಸಂಪೂರ್ಣ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಬೇಕು. ದೇವರ ನಮಗೆ ಇದುವೇ ದೇವಾಲಯವಾಗಿದೆ. ಯಾಕೆಂದರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ನೋಡುವಾಗ, ಆದಿ ಮನುಷ್ಯ ಆದಾಮನನ್ನು ದೇವರು ಉಂಟು ಮಾಡಿದಾಗ ಮಣ್ಣಿನಿಂದ, ಇದು ಎಲ್ರಿಗೂ ಗೊತ್ತಿದೆ. ಆದರೆ ಮತ್ತೊಂದ್ಸಲ ಹೇಳುವಂಥ ಅವಕಾಶವೇ, ಯಾರಾದರೂ ಇದನ್ನು ಕೂಡ ಇವತ್ತು ಅನೇಕರು ಗೊತ್ತಿಲ್ಲದವರು ಕೇಳ್ತಾ ಇದ್ದಾರೆ. ಮೊತ್ತ ಮೊದಲ ಮನುಷ್ಯನನ್ನು ಮಾಡಿದಾಗ ಮೂಗಿನ ಮೂಲಕ ದೇವರ ಜೀವಶ್ವಾಸವನ್ನು ಊದಿ ಆ ಗಾಳಿಯ ಮಣ್ಣಿನ ಮುದ್ದೆಯೊಳಗೆ ಹೋಗಿ ಹುಕ್ಕಿದಾಗ ಆ ಪ್ರಥಮ ಮನುಷ್ಯ ಆದಾಮನಂದರೆ ಮಣ್ಣಿನಿಂದ ಆದಂಥ ಆದಾಮನು ಜೀವಾತ್ಮನಾದ. ಅದೇ ಸಂತತಿಯವರು ಇವತ್ತು ನಾವಾಗಿದ್ದೇವೆ, ಇಡೀ ಭೂಲೋಕದಲ್ಲಿ ಇರುವಂಥ ಜನರು. ಹಾಗೆ ಇವತ್ತು ನಾವು ಕೂಡ ಏನಾಗಿದ್ದೇವೆ, ಮೂಗಿನ ಮೂಲಕ ದೇವರು ಆದಾಮನಿಗೆ ಮೂಗಿನ ಮೂಲಕ ಹೇಗೆ ಊದಿದ್ರೋ ಅದೇ ಗಾಳಿ ಇವತ್ತು ನಮ್ಮ ಮೂಗಿನ ಮೂಲಕ ನಮ್ಮ ಶರೀರದೊಳಗೆ ಹೋಗುವುದರಿಂದ ಬರುವುದರಿಂದ ನಾವು ಬದುಕ್ತಾ ಇದ್ದೇವೆ. ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ. ಆದ್ದರಿಂದ ಎಲ್ಲ ಕೃಷಿಗಳು, ಎಲ್ಲ ಗಿಡ ಮರ ಬಳ್ಳಿಗಳು, ಪ್ರಾಣಿ ಪಕ್ಷಿಗಳು ಬದುಕಕ್ಕೆ ಕಾರಣ. ಗಾಳಿ ಇಲ್ಲದೆ ಬದುಕಲು ಸಾಧ್ಯವೇ? ಎಂದಿಗೂ ಇಲ್ಲ. ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ, ನಿನ್ನ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿ ಅಂತ ನಿನಗೆ ಗೊತ್ತಿಲ್ಲವೋ? ಅಂದರೆ ನಿನ್ನ ದೇಹದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ. ನಿನ್ನ ದೇಹವನ್ನು ದೇವರು ಆರಿಸಿಕೊಂಡಿದ್ದಾರೆ. ಗರ್ಭಗುಡಿ ಕಬ್ಬಿಣ, ಕಲ್ಲು, ಬೆಳ್ಳಿಯಿಂದ ಮುಟ್ಟಿದಂಥ, ಉಳಿ ಮುಟ್ಟಿದಂಥ ವಸ್ತುಗಳಿಂದ ಕಟ್ಟಿದರಲ್ಲಿ ಅಲ್ಲ. ಅದು ಗರ್ಭಗುಡಿ ಅಲ್ಲ. ಅದು ಒಂದು ವೇಳೆ ಬಿದ್ದು ಹೋದರೂ, ನಾಶ ಆದರೂ ನಮಗೇನಾದರೂ ಬೇಜಾರಾಗ್ತದ? ಬೇಜಾರಾಗುವುದಿಲ್ಲ. ನೋವಾಗ್ತದ? ನೋವಾಗುವುದಿಲ್ಲ. ನಮ್ಮ ಶರೀರಕ್ಕೆ ಏನಾದರೂ ನೋವಾದರೆ ನಮಗೆ ಬಹಳ ಕಷ್ಟ, ಸಂಕಟ, ದುಃಖಗಳು. ಕಾರಣ ನಮ್ಮ ಈ ದೇಹದಲ್ಲಿ ದೇವರ ಶಕ್ತಿ ವಾಸ ಮಾಡ್ತಾ ಇದೆ. ಆದ್ದರಿಂದ ನಮಗೆ ಬೇಜಾರ, ನೋವಾಗುವಂಥದ್ದು. ಅದಕ್ಕೆ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದು ಈ ದೇಹವನ್ನ ಕಬ್ಬಿಣ, ಉಳಿ ಮುಟ್ಟಿದಂಥ ವಸ್ತುಗಳಿಂದ ಕಟ್ಟಲಿಲ್ಲ, ಯಾವುದು ಇಲ್ಲದಂಥ ವಸ್ತುಗಳಿಂದಲೇ ಕಟ್ಟಿದ್ದು. ದೇವರು ಶುದ್ಧವಾಗಿ ಅಂದರೆ ತಾಯಿಯ ಗರ್ಭದಲ್ಲಿ ನಾವು ಬೆಳೆಯುವಾಗ, ತಾಯಿಯ ಗರ್ಭದಿಂದ ಹೊರಬರುವಾಗ ಏನಾದರೂ ಅಲ್ಲಿ ಕಬ್ಬಿಣ, ಉಳಿ, ಬೆಳ್ಳಿ, ಬಂಗಾರದಿಂದ ಏನಾದರೂ ಕಟ್ಟಲ್ಪಡ್ತಾ, ಏನಾದರೂ ಮುಟ್ಟಿದೆಯಲ್ಲಿ ಇಲ್ಲ. ಅದಕ್ಕೆ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ. ದೇವರಿಗೆ ನಿನ್ನ ದೇಹ ಗರ್ಭಗುಡಿ. 1 ಕೊರಿಂಥ 6:20 ಓದುವಾಗ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ಆಗ ನಮ್ಮ ಶರೀರ ಯಾರ ಸೊತ್ತಾಗಿದೆ? ದೇವರ ಸೊತ್ತಾಗಿದೆ. ಆದ್ದರಿಂದ ದೇವರಿಗೆ ನಾವು ಇದನ್ನು ಒಪ್ಪಿಸಿಕೊಡಬೇಕು. ಇದುವೇ ನಿಜವಾದ ದೇವಾಲಯ. ಆಗಲೇ ಹೇಳಿದಾಗೆ ಸಾಧಾರಣ ನಮಗೊಂದು ಪ್ರಾರ್ಥಿಸಲಿಕ್ಕೆ ಒಂದು ಗುಡಿ, ಒಂದು ಸ್ಥಳ ಮಾತ್ರ ಬೇಕಷ್ಟೇ. ಆದರೆ ಬೇರೆಯವರ ರೀತಿಯಲ್ಲಿ ಆಗಬಾರದು. ಅದಕ್ಕೆ ಜ್ಞಾನಿ ಸೊಲೊಮೋನ ಹೇಳಿದ್ದು, ನೀನು ಆಕಾಶದ ಭೂಮಿಗಿಂತಲೂ ಎಲ್ಲ ನೀನು ಆಕಾಶವೆಷ್ಟು ಉನ್ನತವಾಗಿದೆಯೋ, ಪಾತಾಳದಿಂದ ಪರಲೋಕದವರೆಗೆ ಎಷ್ಟು ದೂರ ಇದೆಯೋ, ಆಕಾಶ ಎಷ್ಟು ಮಂಡಲ ಇದೆಯೋ, ಭೂಮಿ ಎಷ್ಟು ದೊಡ್ಡ ಇದೆಯೋ, ಅದಕ್ಕೆ ಹಾಗಿರುವಾಗ ನಾನು ಕಟ್ಟಿದ ಜೆರುಸಲೇಮ್ ದೇವಸ್ಥಾನ ನಿನಗೆ ಎಷ್ಟು ಸಾಕಪ್ಪ ಅಂತೇಳಿ. ಅದಕ್ಕೆ ನೋಡಿ, ಅಲ್ಲಿ ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಅಲ್ಲಿ ಏನಾಯಿತು? 46 ವರ್ಷ ಕಟ್ಟಿದಂಥ ದೇವಾಲಯ ಗೋಡೆ ಒಡೆದು ಬಿದ್ದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇವತ್ತು ಅನೇಕರು ಹೇಳ್ತಾರೆ, ಆ ಚರ್ಚಲ್ಲಿ ಅಷ್ಟು ಆಶೀರ್ವಾದ ಇದೆ, ಈ ಚರ್ಚಲ್ಲಿ ಇಷ್ಟು ಆಶೀರ್ವಾದ ಇದೆ, ಅಲ್ಲಿ ಅವರಿದ್ದಾರೆ, ಇಲ್ಲಿ ಅವರಿದ್ದಾರೆ. ನನಗೊಂದ್ಸಲ ಬೆಂಗಳೂರಿನ ಒಂದು ಸ್ಥಳದಲ್ಲಿ ಒಂದು ಸ್ತ್ರೀ ನನ್ನನ್ನು ಭಾಳ ವರ್ಷಗಳ ಹಿಂದೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಬ್ರದರ್ ಬನ್ನಿ, ಅಲ್ಲಿ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ, ಸ್ವಲ್ಪ ಅವರ ಬೋಧನೆಯನ್ನು ಆಲಿಸಿ ಅಂತೇಳಿ. ಹಾಗೆ ಹೋದಾಗ ಅವರನ್ನು ಪರಿಚಯ ಮಾಡಿಕೊಟ್ಟು ಅಯ್ಯೋ, ಅವರ ಐಶ್ವರ್ಯ, ಆಡಂಬರ, ಆ ಸ್ಥಳ ನೋಡಿದರೆ ಬಡವರು ಬೇಡವೇ ಬೇಡ, ಅವರಿಗೆಲ್ಲ ಐಶ್ವರ್ಯವಂತರೇ ಬೇಕು. ಬಹಳ ಒಂದು ಆಡಂಬರ. ಹೋಗಿ ನುಗ್ಗುವಾಗಲೇ ನನಗೆ ಸಾಕಾಯಿತು. ಆ ಕೂತುಕೊಳ್ಳು, ಆ ಕುರ್ಚಿ ನೋಡಿದಾಗಲೇ ಅಪ್ಪ ನಾನು ಯಾಕಪ್ಪ ಇಲ್ಲಿಗೆ ಬಂದೆ ಅಂತ ಆಯಿತು. ಕಡೆಗೆ ಅಲ್ಲಿ ನಾನು ಸೇವಕ ಅಂತ ಹೇಳಿಕೊಳ್ಳೋನು ಹೇಳ್ತಾನೆ, ನಾಡಿದ್ದು ಪಂಚಾಶತ್ತಮ ಹಬ್ಬದ ದಿವಸ, ಯೇಸುಸ್ವಾಮಿ ಪುನರುತ್ಥಾನಗೊಂಡ 50ನೇ ದಿವಸ, ಪರಲೋಕಕ್ಕೆ ಏರಿ 50ನೇ ದಿವಸ, 40 ದಿವಸ ಆದಮೇಲೆ 10 ದಿವಸ ಪವಿತ್ರ ಆತ್ಮ ಭೂಲೋಕಕ್ಕೆ ಇಳಿದು ಬಂದ ದಿವಸ. ಹಾಗೆ ನಮ್ಮಲ್ಲಿ ಪವಿತ್ರ ಆತ್ಮ ಹೊರ ಸಿಕ್ಕೋದು ಹೊರತು ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತೇಳಿ ಆ ಪಾಸ್ಟರ್, ಆ ಸೇವಕನ ಬಾಯಲ್ಲಿ ಬಂದ ಮಾತು. ಹೌದಾ ಆಯಿತು, ಬರ್ತೇನೆ ಅಂತೇಳಿ ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಚರ್ಚೆಗೆ ಕಾರಣವಾಗ್ತದೆ ಅಂತೇಳಿ ಅಲ್ಲಿಂದ ಬಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಹತ್ರ ಮಾತ್ರ ಪ್ರತಿ ದಿವಸ, 2 ದಿವಸಕ್ಕೊಂದ್ಸಲ, ವಾರಕ್ಕೊಂದ್ಸಲ ನೋಡ್ತಲೇ ಇದ್ದೆ. ಆ ಮನುಷ್ಯನ ಹತ್ರ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಹಾಗಿರುವಾಗ ಇವತ್ತು ಆದಾಮನೊಂದಿಗೆ
ಅವಳೊಂದಿಗೆ ಅಬ್ರಹಾಂ, ಇಸಾಕ್, ಯಾಕೋಬನೊಂದಿಗೆ, ಮೋಶೆಯೊಂದಿಗೆ, ಅನೇಕ ಪ್ರವಾದಿಗಳೊಂದಿಗೆ ಕಾಡೊಳಗೆ ಎಲ್ಲ ಸ್ಥಳಗಳಲ್ಲಿ ಮಾತಾಡಿದ್ರಲ್ಲ, ಆಗ ಇವರಲ್ಲಿ ಮಾತ್ರ ಪವಿತ್ರಾತ್ಮ ವರ ಇದ್ದಿದ್ದ? ದೊಡ್ಡ ಬಿಲ್ಡಿಂಗ್ ಅಲ್ಲಿ ಮಾತ್ರ ಪವಿತ್ರಾತ್ಮ ವರ ಇರುವುದ? ದೇವರು ಎಲ್ಲೆಲ್ಲಿ ಇದ್ದಾರೆ, ಎಲ್ಲೆಲ್ಲಿ ಮಾತನಾಡ್ತಾರೆ, ಎಲ್ಲೆಲ್ಲಿಯೂ ವರಗಳನ್ನು ಸುರಿಸ್ತಾರೆ. ಯಾಕೋಬನಿಗೆ ಕಾಡು ಮಧ್ಯದಲ್ಲಿ ಸುರಿಸ್ಲಿಲ್ವಾ? ಅಬ್ರಾಹ್ಮನಿಗೆ ಹೋದಲ್ಲಿರೋ ವರ ಸುರಿಸ್ಲಿಲ್ವಾ ಅಂತ ಅಪೊಸ್ತಲನಾದ ಪೌಲನಿಗೆ ಏನಾಯ್ತು? ಇರುವ ಸ್ಥಳದಲ್ಲಿ ಬೆಳಕು ಬಂದು ಹೊಡಿಲಿಲ್ವಾ? 3 ದಿವಸ ಉಪವಾಸವಾಗಿ ಬಿದ್ದಿಲ್ವಾ? ಯೋಹಾನನ ಮುಖಾಂತರ ಮಾತಾಡಿಲ್ವಾ ದೇವರು? ನಾನಾ ರೀತಿಯಲ್ಲಿ ಮಾತನಾಡಿದರೆ ನನ್ನ ಸಹೋದರ ಸಹೋದರಿಯಾಗೆ ಇಂಥ ಒಂದು ಸುಳ್ಳು ಬೋಧನೆಗೆ ಯಾವಾಗಲೂ ಕಿವಿ ಕೊಡಬಾರ್ದು. ಅದಕ್ಕೆ ಜ್ಞಾನಿ ಸೊಲೊಮೋನ ಹೇಳ್ತಾನೆ ಇಲ್ಲಿ, ಅದನ್ನೇ ಎಷ್ಟು ದೊಡ್ಡ ಮನೆ ಕಟ್ಟಿಕೊಡಬೇಕಪ್ಪ ಅಂತಲ್ಲಿ ಸಾಧ್ಯವೇ ಇಲ್ಲ. ಜೆರುಸಲೇಮ್ ದೇವಸ್ಥಾನ 46 ವರ್ಷ ಕಟ್ಟಿದ್ದು ಬಿದ್ದು ಹೋಯಿತು. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿಯೂ, ನನಗೆ ಎಂಥ ಮನೆ ನೀವು ಕಟ್ಟಿಕೊಡ್ತೀರಿ, ಎಲ್ಲವನ್ನು ನನ್ನ ಕೈಗೆ ಕಟ್ತಲ್ಲಪ್ಪ ಅಂತ ಹೇಳಿದ್ದು. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬೊಬ್ರು ಹೇಗೆ ಇರ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಾಗ ಇವರೆಲ್ಲ ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಿಲ್ಲ ಪ್ರಾಪಂಚ ಜೀವನಕ್ಕಾಗಿ. ಆಗ ಇಂಥವರಲ್ಲಿ ದೇವರ ಆಶೀರ್ವಾದ ಖಂಡಿತವಾಗಲೂ ಇಲ್ಲ. 1 ಯೋಹನ 2ನೇ ಅಧ್ಯಾಯ 15ರಿಂದ 17ರವರೆಗೆ ನೋಡುವಾಗ, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ, ಹಾಗೆ ಪ್ರೀತಿಸಿದರೆ ತಂದೆಯಾದ ದೇವರ ಆತ್ಮವು ಅವರಲ್ಲಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. 28ನೇ ವಚನ, 1 ಅರಸು 8:28. ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ಈ ಹೊತ್ತು ನಿನ್ನನ್ನು ಪ್ರಾರ್ಥಿಸುತ್ತಿರುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು ಅಂತ. ನೋಡಿ, ದೇವರೇ, ನಾನು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆಗೆ ನೀನು ಕಿವಿಗೊಡಪ್ಪ, ನೀನು ಲಾಲಿಸು, ನಾನು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅಂತೇಳಿ ಜ್ಞಾನಿ ಸೊಲೊಮೋನ ದೇವರಲ್ಲಿ ಪ್ರಾರ್ಥಿಸಿದ. ಹಾಗೆ ನಾವು ಕೂಡ ಹೇಳಬೇಕು, ದೇವರೇ, ನನಗೆ ಪ್ರಾರ್ಥಿಸುವ ಅವಕಾಶವನ್ನು ನೀನು ಕೊಟ್ಟಿದ್ದೀಯಪ್ಪ, ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅಂತ ನಾವು ಪ್ರಾರ್ಥಿಸುವಾಗ, ನನಗೆ ಅದು ಕೊಡು, ಇದು ಕೊಡು, ಅದು ಬೇಕು, ಇದು ಬೇಕು ಅಂತೇಳಿ ನಾವು ಕೇಳಕ್ಕೆ ಹೋಗಬಾರ್ದು. ದೇವರೇ, ನಿನ್ನ ಪ್ರೀತಿಯಲ್ಲಿ ನಡೆಸು. ಮುಖ್ಯವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ. ನನಗೆ ಏನೇನು ಬೇಕು ಅಂತ ನಿನಗೆ ಗೊತ್ತಿದೆ. ನಿನ್ನ ಪ್ರೀತಿಯಲ್ಲಿ ನಿನ್ನ ಚಿತ್ತವೇ ನೆರವೇರಲಿ ಅಂತ ನಾವು ಪ್ರಾರ್ಥಿಸಬೇಕು. ಹಾಗೆ ಒಬ್ಬೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಅಯ್ಯೋ ನಮಗೆ ಬೇಕಾಗಿದ್ದೆಲ್ಲವನ್ನು ದೇವರು ಕೊಡ್ತಾ ಇದ್ದಾನೆ, ದೇವರಲ್ಲಿ ಕೇಳಿಕೊಳ್ಳಿರಿ, ಎಲ್ಲವನ್ನ ಕೊಡ್ತಾರೆ. ಇದು ಬರೀ ಸುಳ್ಳು ಪೊಳ್ಳು ಮಾತುಗಳಾಗಿವೆ. ನನ್ನ ಸಹೋದರ ಸಹೋದರಿ, ನಿಮಗೂ ಹಿಂದೆ ಬಹಳ ಸಲ ತಿಳಿಸಿದ್ದೇನೆ, ಪ್ರತಿಯೊಬ್ಬರಿಗೆ ದೇವರು ಆದುಕೊಂಡವರಿಗೂ, ದೇವರನ್ನು ಆದುಕೊಳ್ಳದವರಿಗೂ, ದೇವರ ದರ್ಶನ ಆದವರಿಗೂ ಆಗದವರಿಗೂ ಯಾವಾಗ ಏನು ಬೇಕು, ಏನು ಮಾಡಬೇಕು ಅಂತ ದೇವರದ್ದು ಮೊದಲೇ ತೀರ್ಮಾನವಾಗಿದೆ. ದೇವರಿಗೆ ಗೊತ್ತಿದೆ. ಇದೆಲ್ಲ ಬೈಬಲಲ್ಲಿ ಬರೆದಿರುವ ವಿಷಯವನ್ನೇ ನಾನು ಸುಮ್ಮನೆ ಹೇಳೋದಾದ್ರೆ ನನಗೆ ಕೂಡ ದೇವರಿಂದ ಶಾಪ ಬರುತ್ತದೆ, ದೇವರ ಕೋಪ ನನ್ನ ಮೇಲೆ ಕೂಡ ಬೀಳುತ್ತದೆ. ಬೈಬಲ್ ಮುಟ್ಟಿಕೊಂಡು ಓದಿಕೊಂಡೇ ಈ ಮಾತನ್ನು ಹೇಳುವನಾಗಿದ್ದೇನೆ. ಅನೇಕ ಸರಿ ಓದಿದ್ರಿಂದ ಒಂದು ವಚನಗಳು ಬರುವಾಗ ಅದಕ್ಕೆ ಬರೆದಂಥ ಎಲ್ಲ ವಿಷಯಗಳು ನೆನಪಿಗೆ ಬರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆಲ್ಲ ಮೊದಲೇ ತೀರ್ಮಾನವಾಗಿದೆ. ಅದಕ್ಕೆ ಮತ್ತಾಯ 6:33 ಅಲ್ಲಿ ಯೇಸುಸ್ವಾಮಿ ಮತ್ತಾಯನ ಮೂಲಕ ಹೇಳಿದ್ದು, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು, ಅದರೊಂದಿಗೆ ನಿನಗೆ ಬೇಕಾಗಿದ್ದು ಎಲ್ಲವೂ ಬರುತ್ತದೆ ಅಂತ. ದೇವರು ಪಾಪಿಯಾದ ನಮ್ಮನ್ನು ಆರಿಸಿಕೊಂಡಾಗ, ದರ್ಶನ ಕೊಟ್ಟಾಗ ನಾವು ಏನು ಮಾಡಬೇಕು? ದೇವರ ರಾಜ್ಯವನ್ನ ಓದುತ್ತಾ, ಹುಡುಕುತ್ತಾ, ದೇವರಿಂದ ಆಯ್ಕೆಯಾದ ಸರಿಯಾದ ಸೇವಕರುಗಳ ಮಾತನ್ನ ಕೇಳಿಕೊಂಡು ಮುಂದೆ ಸಾಗ್ತಾ ಇರುವಾಗ, ಪ್ರಾರ್ಥಿಸ್ತಾ ಇರಿದಾಗ, ಪಶ್ಚಾತ್ತಾಪ ಪಟ್ಟಾಗ ನಮಗೆ ಏನೇನು ಕೊಡಬೇಕು, ಏನೇನು ಬೇಕು ತಕ್ಕ ಸಮಯಕ್ಕೆ ದೇವರು ಕೊಡುವವರಾಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಮನೆ ಬಿಟ್ಟು ಮನೆಯವರು ಎಲ್ಲರೂ ಬಂದು ಬಳಗದಲ್ಲ ವಿರೋಧಿಗಳಾದಾಗ ಮನೆ ಬಿಟ್ಟು ಹೊರ ಬಂದು 30ನೇ ವರ್ಷ ನಡೀತಾ ಇದೆ. ಎಂತೆಂಥ ಅಪಘಾತಗಳಿಂದಲೂ ಮರಣದಿಂದಲೂ ಏನು ಇಲ್ಲದಂಥ ಸಮಯದಲ್ಲಿ ಬಹಳ ದೊಡ್ಡ ಸಾಕ್ಷಿ ಇದೆ. ಬಹಳ ಸಮಯ ಬೇಕಾಗ್ತದೆ ಹೇಳಕ್ ಹೋದ್ರೆ. ದೇವರು ಸಮಯಕ್ಕೆ ನನ್ನನ್ನು ಕೊಟ್ಟು ಸರಿಯಾದ ಜನಗಳನ್ನು, ನನಗೆ ಬೇಕಾದ ಅನ್ನ, ಆಹಾರ, ಬಟ್ಟೆ, ದುಡ್ಡು, ನೀರು, ಆಸ್ಪತ್ರೆ ಎಲ್ಲದರಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಏನು ಮಾಡಬೇಕು? ದೇವರೇ, ನಾನು ನಿನ್ನಲ್ಲಿ
ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಹೇಳಬೇಕು. ಬೇರೆಯವರ ಮಾತನ್ನ ಕಟ್ಟಿಕೊಂಡು ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ನನ್ನ ಮಕ್ಕಳು ಹಾಗಾಗಬೇಕು, ನನ್ನ ಮಕ್ಕಳು ಹೀಗಾಗಬೇಕು, ಅಂತ ಗಂಡ ಬೇಕು, ಇಂಥ ಸೊಸೆ ಬೇಕು, ನನಗೆ ಅಂಥ ಜಾಗ ಬೇಕು, ಇಂಥ ಕಾರು ಬೇಕು, ಹಾಗೆ ಇದಕ್ಕೆಲ್ಲ ಪ್ರಾರ್ಥಿಸಲು ಹೋಗಬಾರದು. ದೇವರೇ ನಿನ್ನ ಚಿತ್ತವನ್ನು ನನ್ನ ಮೇಲೆ ನೆರವೇರಿಸಪ್ಪ ಅಂತ ಪ್ರಾರ್ಥಿಸಿದಾಗ ದೇವರು ಕೊಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. 29ನೇ ವಚನ. ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ನಿನ್ನಲ್ಲಿ ವಾಸಿಸುವುದು ಎಂದು ಹೇಳಿದವನೇ. ನೋಡಿ, ದೇವ್ರು ಏನ್ ಹೇಳಿದ್ದಾರೆ, ನೀನು ಇಲ್ಲಿ ಏನ್ ಮಾಡು, ಪ್ರಾರ್ಥಿಸು, ಆಗ ಈ ಸ್ಥಳ ನನ್ನ ನಾಮ ಪ್ರಭಾವವಾಗ್ಲಿಕ್ಕೆ ಈ ಸ್ಥಳವನ್ನು ನೀನು ಹೇಳಿದ್ಯಲ್ಲಪ್ಪ ಅಂತೇಳಿ. ಹಾಗೆ ದೇವರು ಎಲ್ಲಾ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸ್ಥಳ ಆಗೋದಿಲ್ಲ. ಎಲ್ಲ ಸಭೆ ಅಂತಲ್ಲ, ದೇವರ ವಿಚಾರದಲ್ಲಿ ಒಂದು ಮನೆ ಇರ್ಬೋದು, ಸಣ್ಣ ಗುಡಿಸಲೇ ಇರ್ಬೋದು, ಒಂದು ಮರದಡಿಲೇ ಇರ್ಬೋದು, ಎಲ್ಲಿ ಪ್ರಾರ್ಥಿಸ್ತೇವೆ ಆ ಸ್ಥಳವನ್ನ ದೇವರು ಆರಿಸಿಕೊಂಡಿದ್ದಾರೆ ಅಂತ ಇದರಲ್ಲಿ ನಾವು ತಿಳ್ಕೊಳ್ಬೇಕು. ನಿನ್ನ ಕಟಾಕ್ಷವು ಹಗಲಿರುಳು ಈ ಮಂದಿರದ ಮೇಲಿರಲಿ. ಆಗ ನೋಡಿ, ಜ್ಞಾನಿ ಸೊಲೊಮೋನ ಹೇಳ್ತಾನೆ, ನಾವು ಪ್ರಾರ್ಥಿಸ್ತಾ ಇದ್ದೇನಪ್ಪ, ನಿನ್ನ ಒಂದು ಪ್ರೀತಿ ಈ ಮಂದಿರದ ಮೇಲೆ ಇರಲಿ ಅಂತ. ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು. ನೋಡಪ್ಪ, ನಿನ್ನ ಆಶೀರ್ವಾದ ಇಲ್ಲಿರಲಿ, ಈ ಸ್ಥಳದ ಮೇಲೆ ಇರಲಿ ಅಂತೇಳಿ ನಾವು ಕೂಡ ಪ್ರಾರ್ಥಿಸುವರಾಗಬೇಕು. ಇಲ್ಲಿ ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು. ನೋಡಿ, ಅಲ್ಲಿ ಏನ್ ಮಾಡ್ತಿದ್ದ, ಪ್ರತಿ ದಿವಸದ ಸಮಯವೆಲ್ಲ ಪ್ರಾರ್ಥಿಸ್ತಾ ಇದ್ದ. ಹಾಗೆ ನಾವು ಇಲ್ಲಿ ಪ್ರಾರ್ಥಿಸುವಾಗ ನಿನ್ನ ಸೇವಕನಿಗೆ ಉತ್ತರವನ್ನು ದಯಪಾಲಿಸುವಾಗ, ದೇವರೇ ನೀನು ನನ್ನೊಂದಿಗೆ ಮಾತನಾಡು, ಕನಸಿನ ಜ್ಞಾನದ ಮೂಲಕವು ಮಾತನಾಡು, ವಾಣಿ ಮೂಲಕವು ಮಾತನಾಡು, ಕನಸಿನ ಮೂಲಕವು ನೀನು ಮಾತನಾಡು. ಈ ಸ್ಥಳವನ್ನು ನೀನು ಆರಿಸಿಕೊಂಡಿದ್ದೀಯಲ್ಲ, ಪ್ರಾರ್ಥನೆ ಮಾಡಲು ಕೃಪೆಯನ್ನು ಕೊಟ್ಟಿದ್ದೀಯಾ, ನೀನು ನನಗೆ ನಿನ್ನ ಉತ್ತರವನ್ನ ದಯಪಾಲಿಸು ಅಂತೇಳಿ ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಏನ್ ಮಾಡಬೇಕು, ಅದೇ ರೀತಿ ಪ್ರಾರ್ಥಿಸಬೇಕು. ಅದು ಇವತ್ತು ಕೂಡ ನೆರವೇರಿದೆ. ಆಗ್ಲೂ ದೇವರು ಆಗ ಬೇರೆಲ್ಲ, ಈಗ ಬೇರೆಲ್ಲ. ದೇವರು ಅದಲು ಬದಲಾಗದ ಯೆಹೋವನಾಗಿದ್ದಾನೆ, ಅದಲು ಬದಲಾಗಿದ್ದ ಯೇಸು ಆಗಿದ್ದಾನೆ, ಅದಲು ಬದಲಾಗದ ಸರ್ವೇಶ್ವರನಾಗಿದ್ದಾನೆ, ಅದಲು ಬದಲಾಗದ ಪರಮೇಶ್ವರನಾಗಿದ್ದಾನೆ, ಅದಲು ಬದಲಾಗದ ಅಲ್ಲಾಹ್ ಅಕ್ಬರು ಕೂಡ ಆಗಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಶ್ರೀಮನ್ನಾರಾಯಣನು ಕೂಡ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಾವು ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಾನು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಯಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕೂಡ ಆಶೀರ್ವದಿಸಲಿ. ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವಿಸಿ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರು ನಿಮ್ಮನ್ನು ಹೇರಳವಾಗಿ